ಮಕ್ಕಳು ಭಾಳ ಪೀಡಿಸ್ತವೆ. ಅಮ್ಮನ ಮಾತೆ ಕೇಳಲ್ಲ ಅಂತೀನಿ. ನಾನು ಇವ್ಳಿಗೆ ಹೇಳಿದ್ದೀನಿ, ತುಂಬ ತಲೆ ಕೆಡಿಸ್ಕೊಬೇಡ, ಒಂದು ಅನ್ನ ಸಾಂಬಾರು ಮಾಡೋಕ್ಕೂ ಸಾಕು ಅಂತ. ಭಾಳ ಕಷ್ಟ ಕಂಡ್ರಿ ಹೆಂಗಸ್ರು ಪಾಡು. ಸಂಸಾರ ಅನ್ನೋದು ಒಂದು ಸಾಗರ ಇದ್ದಾಗೆ, ಈಸಿ ಗೆದ್ದೋನೆ ಅಮರ. ಸನ್ಯಾಸದಲ್ಲೇ ಸುಖ. ಈಗ ನಮ್ಮ ಕಡಿಕೆ ಅವ್ರು ತಗೊಳ್ಳಿ, ಆಳು ಕಾಳಿದ್ದಾರೆ, ಊಟ ತಿಂಡಿ ವ್ಯವಸ್ಥೆ ಮಾಡ್ತಾರೆ, ಹೆಂಡ ಬೇಕು ಅಂದ್ರೆ ಇಳಿಸ್ತಾರೆ. ಸುಖಕ್ಕೆ ಹೆಂಗಸ್ರು ಬರ್ತಾರೆ. ಸಾಧಕರು ಅಂತೀರಾ, ಬರೀ ವ್ಯಸನದಲ್ಲೇ ಕಾಲ ಕಳೆದು ಬಿಡ್ತಾರೆ ಅನ್ಸುತ್ತೆ. ನೀವು ತಪ್ಪು ತಿಳ್ಕೊಂಡಿದ್ದೀರ ಸಮಯ. ಅವರು ತಪಸ್ಸು ಕೂತ್ರೆ 3 ತಿಂಗಳಲ್ಲಿ ಎದ್ದೇಳಲ್ಲ. ಮಹಾಜ್ಞಾನಿ. ಅವ್ರ ಮಾತು ಅಂದರೆ ಸ್ಫಟಿಕದ ಥರ. ಮಹಾಮೌನಿ. ಕೈಲಾಸದಿಂದ ಪರಮಾತ್ಮನ ಇಳಿದು ಬಂದರೂ ಅವ್ರನ್ನ ಮಾತಾಡ್ಸೋಕ್ಕಾಗಲ್ಲ ಅಂತ ಹಠ ಸಾಧನೆ ಅಂತೀನಿ. ಸಾಮಾನ್ಯ ಅಲ್ಲ ಈ ಮನುಷ್ಯ. ಯಾಂಥವ್ರನ್ನ ಬೇಕಾದ್ರೂ ಮುಗಿಸ್ಬಲ್ಲ. ತಾಯಿ ಇವ್ರ ಹೃದಯದಲ್ಲಿರ್ತಾಳೆ, ಇವ್ರು ಹೇಳ್ದಂಗೆ ಕೇಳ್ತಾಳೆ. ಇದು ಬರೀ ಊಹಾಪೋಹನೋ ಅಥವಾ ಸತ್ಯತೆನೂ ಇದೆಯೋ? ಬೆಂಕಿ ಇಲ್ಲದೆ ಹೊಗೆಯಾಡಲ್ಲ ಸ್ವಾಮಿ. ಸುಮ್ಮನೆ ಅನುಮಾನಿಸಬೇಡಿ ನೀವು. ಆಮೇಲೆ ಕಾರ್ಯ ಸಾಧನೆ ಕಷ್ಟ. ಇನ್ನೂ ಎಷ್ಟು ದೂರ ಹೋಗಬೇಕು? ಇರಿ ಕರಿತೀನಿ. ಮಣಿಕಂಠಪ್ಪ, ಮಣಿಕಂಠಪ್ಪ, ಮಣಿಕಂಠಪ್ಪ.